ಅರೆ ಹೊರಗೆ ಬಾ, ಯಾರು ನೀನು? ನನ್ನ ಅಪ್ಪಣೆ ಇಲ್ಲದೆ ಈ ಮನೆ ಒಳಗಡೆ ಹೋಗಬಾರ್ದು. ಏಯ್ ಸುಮ್ಮನಿರ, ನಿನ್ನ ಮನೇಲಿ ಯಾರು ಇರೋದೇ ಇಲ್ಲ. ಹೀಗಿದ್ದು ಕೂಡ ನನ್ನ ತಡೆಯಕ್ಕೆ ಬಂದ್ರೆ ಅನ್ಕೋ, ಮತ್ತೆ ನಿನ್ನ ಗತಿ ಕಾಣಿಸ್ಬಿಡ್ತೀನಿ. ಈ ಕತೆ ಸುಂದರ್ಬನ್ ಎನ್ನುವ ಕಾಡಲ್ಲಿ ನಡೆದಿದ್ದು. ಅಲ್ಲೊಂದು ದಪ್ಪ ಬಪ್ಪಾಯಿ ಜೀವಿಸ್ತಿತ್ತು. ದಪ್ಪ ಬಪ್ಪಾಯಿ ತುಂಬಾನೇ ಒಳ್ಳೆಯವನು. ಅವನ ಒಳ್ಳೆತನನ ಉಪಯೋಗಿಸ್ಕೊಂಡು ಅಲ್ಲಿರುವ ಜಂತುಗಳು ಅವ್ರನ್ನ ಯಾಮಾರಿಸ್ತಿದ್ವು. ದಪ್ಪ ಬಪ್ಪಾಯಿಗೆ ಯಾರು ಫ್ರೆಂಡ್ಸೇ ಇಲ್ಲ. ಆದ್ರಿಂದ ಅಲ್ಲಿಗೆ ಅವಾಗವಾಗ ಮೈನಾ ಬರ್ತಿತ್ತು. ಒಂದಿನ ಮೈನಾ ಅವ್ರತ್ರ ಬಂದು, ಬಪ್ಪಾಯಿ, ನನಗ್ ತುಂಬಾ ಹಶ್ವಾಗ್ತಿದೆ, ನಿನ್ನ ಹಣ್ಣನ್ನು ತಿನ್ಲಾ? ಸುನೇರಿ ಮೀನಾ, ಇದನ್ನ ನೀನು ಕೇಳ್ಬೇಕಾ? ನೀನು ಯಾವಾಗ ಬೇಕಾದ್ರೆ ಇದನ್ನ ತಿನ್ಬಹುದು. ನೀ ನನ್ನ ಸ್ನೇಹಿತೆ, ಆದ್ರೆ ಆವಾಗ ನನ್ನ ಹತ್ರ ಮಾತಾಡಕ್ ಬರ್ತಾ ಇರು. ನಾವು ಒಬ್ಬಟ್ಟಿಯಾಗಿ ಬೋರ್ ಹೊಡಿತಾ ಇದೆ ನಂಗೆ. ಆಹಾ, ಖಂಡಿತ ಬರ್ತೀನಿ. ನೀನು ತುಂಬಾ ಒಳ್ಳೆಯವನು ಗೊತ್ತಾ? ಮೈನಾ ಗುಂಡು ಬಪ್ಪಾಯಿನ ಹಣ್ಣುಗಳನ್ನು ತಿನ್ನುತ್ತೆ. ತಿನ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಅದಾದ್ಮೇಲೆ ಬಪ್ಪಾಯಿನ ನೋಡೋದಕ್ಕೆ ಬರ್ಲೇ ಇಲ್ಲ. ನಮ್ಮ ದಪ್ಪ ಬಪ್ಪಾಯಿ ಪಾಪ ಮೈನಾ ಬಗ್ಗೆನೇ ಯೋಚನೆ ಮಾಡಿ ತುಂಬಾ ಬೇಜಾರಾಗಿತ್ತು. ನನ್ನ ಸ್ನೇಹಿತೆ ಸುನೇರಿ ಸುಮಾರು ಹೊತ್ತಿಂದ ನನ್ನ ಹತ್ರ ಬರ್ಲೇ ಇಲ್ಲ. ಅವಳಿಗೇನೂ ಆಗಿಲ್ಲ ತಾನೆ? ತುಂಬಾ ದಿನದ ನಂತರ ಅಲ್ಲಿಗೆ ಮೈನಾ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ದಪ್ಪ ಬಪ್ಪಾಯಿ ತುಂಬಾನೇ ಸಂತೋಷ ಪಡುತ್ತೆ. ಸುನೇರಿ, ನೀನು ಹೇಗಿದೀಯಾ? ಸುಮಾರು ದಿನ ಆದ್ಮೇಲೆ ಬಂದಿದ್ಯಾ? ಹಾ, ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಸರಿ, ನಿನ್ನ ಹಣ್ಣುಗಳನ್ನು ನಾನ್ ತಿನ್ಲಾ? ಅದು ಮಾತ್ರ ಅಲ್ದೆ ನನ್ನ ಮಕ್ಕಳಿಗೂ ಕೂಡ ನಾನು ಎತ್ಕೊಂಡು ಹೋಗ್ತೀನಿ. ಏನು, ನೀನ್ ಮದ್ವೆ ಮಾಡ್ಕೊಂಡ್ಯಾ? ನನಗೆ ಹೇಳಲೇ ಇಲ್ಲ ನೀನು. ಹಾ, ಹೇಳಿದ್ರೆ ಮಾತ್ರ ಏನ್ ಪ್ರಯೋಜನ? ನೀನ್ ಮದ್ವೆಗ್ ಬರ್ತೀಯಾ? ನೀನು ಒಂದು ಮರ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕಾಗಲ್ಲ, ಜ್ಞಾಪಕ ಇಟ್ಕೋ. ಅದನ್ನ ಕೇಳಿದ ತಕ್ಷಣ ಬೊಪ್ಪಾಯಿಗೆ ಪಾಪ ತುಂಬಾನೇ ಕೋಪ ಬರುತ್ತೆ. ಸುನೇರಿ, ನಾನು ನಿನ್ನ ಸ್ನೇಹಿತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಉಪಯೋಗಿಸ್ಕೊಳಕ್ ಮಾತ್ರ ನೀನ್ ಹತ್ರ ಬಂದಿದ್ಯಲ್ಲ. ಇವತ್ತಿಂದ ನಮ್ಮ ಸ್ನೇಹ ಮುರಿದೋಯ್ತು. ಇವತ್ತಿಂದ ನನ್ನ ಹಣ್ಣನ್ನು ತಿನ್ನಕ್ಕೆ ನೀನ್ ಬರ್ಬೇಡ. ಮೇನಾ ಅಲ್ಲಿಂದ ಕೋಪ ಮಾಡ್ಕೊಂಡು ಓಡೋಗ್ಬಿಡುತ್ತೆ. ಆಮೇಲೆ ಒಂದು ದಿನ ಬೇರೆ ಕಾಡಿನಿಂದ ಒಂದು ಸುಂದರವಾದ ಪರಿ ಪಕ್ಷಿ ಬಪ್ಪಾಯಿ ಇರುವ ಕಾಡಿಗೆ ಬರುತ್ತೆ. ಕಾಡಲ್ಲಿ ಸ್ವಲ್ಪ ಸ್ವಲ್ಪ ಚಳಿಗಾಲ ಪ್ರಾರಂಭಿಸುತ್ತೆ. ಒಂದಿನ ನೀಲು ಪಕ್ಷಿ ಬಪ್ಪಾಯಿ ಹತ್ರ ಬರುತ್ತೆ. ಬಪ್ಪಾಯಿನ ಕೇಳ್ದೇನೆ ಬಪ್ಪಾಯಿ ಅವ್ರ ಮನೆಗೆ ಹೋಗಿ ಅಲ್ಲೇ ಇರಕ್ಕೆ ಶುರು ಮಾಡುತ್ತೆ. ಅರೆ ಹೊರಗೆ ಬಾ, ಯಾರು ನೀನು? ನನ್ನ ಅಪ್ಪಣೆ ಇಲ್ಲದೆ ಈ ಮನೆ ಒಳಗಡೆ ಹೋಗಬಾರ್ದು. ಏಯ್ ಸುಮ್ಮನಿರ, ನಿನ್ನ ಮನೇಲಿ ಯಾರು ಇರೋದೇ ಇಲ್ಲ. ಹೀಗಿದ್ದು ಕೂಡ ನನ್ನ ತಡೆಯಕ್ಕೆ ಬಂದ್ರೆ ಅನ್ಕೋ, ಮತ್ತೆ ನಿನ್ನ ಗತಿ ಕಾಣಿಸ್ಬಿಡ್ತೀನಿ. ಆ ಕಡೆ ಪರಿ ಪಕ್ಷಿ ಹೋಗ್ತಾ ಇರುತ್ತೆ. ಅಲ್ಲಿ ಬಪ್ಪಾಯಿ ಬೇಜಾರಾಗಿರೋದನ್ನ ನೋಡಿ ಅದು ಬಪ್ಪಾಯಿ ಹತ್ರ ಹೋಗುತ್ತೆ. ಗಿಳಿ, ಇವಾಗ ನೀನ್ ಆಚೆ ಬರ್ತೀಯೋ ಇಲ್ವೋ? ನೀನ್ ಬಂದಿಲ್ಲ ಅಂದ್ರೆ ಆಮೇಲೆ ನೋಡು, ನಾನು ಕಾಡಲ್ಲಿರುವ ಎಲ್ಲ ಪಕ್ಷಿಗಳಿಗೂ ಹೇಳಿ ಅವ್ರ ಹತ್ರ ನಿನ್ನನ್ನ ಅಟ್ಯಾಕ್ ಮಾಡಿಸ್ತೀನಿ, ಅರ್ಥ ಮಾಡ್ಕೋ. ನೀಳು ಪಕ್ಷಿ ಮನೆಯಿಂದ ಆಚೆ ಬಂದ್ಬಿಡುತ್ತೆ. ನೀನ್ ಯಾರು ಜಾಸ್ತಿ ಮಾತಾಡ್ತೀಯಾ? ನೀನು ಕೂಡ ಯಾರಿಗೂ ಅಷ್ಟು ಕಷ್ಟ ಕೊಡಬಾರ್ದು ಹಂಗಂತ ಹೇಳಿ ಅದು ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ನಿಂಗೆ ತುಂಬಾ ತುಂಬಾ ಧನ್ಯವಾದ ಪರಿ ಹಕ್ಕಿ. ಇದಕ್ಕಿಂತ ಮುಂಚೆ ನಾನಿನ್ನ ನೋಡ್ಲೇ ಇಲ್ವಲ್ಲ. ನಾನು ಸ್ವಲ್ಪ ದಿನದ ಹಿಂದೆನೆ ಇಲ್ಲಿಗೆ ಬಂದೆ. ನಾನ್ ಮನೆ ಕಟ್ಕೊಳ್ಳೋದಕ್ಕೆ ವಸ್ತುಗಳನ್ನ ಹುಡುಕ್ತಿದ್ದೀನಿ. ಆಗ ಈ ಗಿಳಿ ನಿನ್ನ ಹಿಂಸೆ ಮಾಡ್ತಿರೋದನ್ನ ನೋಡ್ದೆ. ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ನೀನು ಮನೇಲಿರ್ಬೇಕಂದ್ರೆ ನನ್ನ ಮನೇಲೇ ಇರ್ಬೋದಲ್ಲ. ಇಲ್ಲ ಇಲ್ಲ, ನನ್ನ ಮನೆ ನಾನೇ ಕಟ್ಕೋಬೇಕು. ನೀನೇನ್ ಚಿಂತೆ ಮಾಡ್ಬೇಡ. ನಾನ್ ನಿಂಗ್ ಸಹಾಯ ಮಾಡಿದೀನಿ ಅಂತ ನಿನ್ನ ಮನೇಲಿ ನಾನು ಇರ್ತೀನಿ ಅಂತ ಅರ್ಥ ಅಲ್ಲ. ಅರೆ ಇಲ್ಲ ಇಲ್ಲ, ಆ ರೀತಿ ಏನೂ ಇಲ್ಲ. ನೀನು ನನ್ನ ಮನೇಲಿ ಇರಬಹುದು. ಖಂಡಿತ ನನ್ ಸ್ವಾಭಿಮಾನನ ನೀನು ತಪ್ಪಾಗಿ ತಿಳ್ಕೊಂಬಿಡ. ನಾನು ಖಂಡಿತ ಮನೆ ಕಟ್ಕೋಬೇಕು. ಒಂದ್ ವೇಳೆ ನನ್ ಕೈಲಿ ಆಗಿಲ್ಲ ಅಂದ್ರೆ ಬರ್ತೀನಿ ಹಂಗಂತ ಹೇಳಿ ಪರಿ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಇನ್ನೊಂದ್ ಕಡೆ ನೀಲು ಇದನ್ನೆಲ್ಲ ನೋಡ್ತಾ ಏನಾದ್ರೂ ಮಾಡ್ಲೇಬೇಕು ಅಂತ ಚಿಂತೆ ಮಾಡುತ್ತೆ. ನೀಲು ಪಕ್ಷಿ ದಿನಾನು ಹೋಗಿ ಪಪ್ಪಾಯಿಗೆ ಚಿತ್ರಹಿಂಸೆ ಕೊಡ್ತಿತ್ತು. ಒಂದ್ಸಲ ಅದರ ರೆಂಬೆನ ಒಡೆದಾಕೋದು, ಅದರ ಹಣ್ಣುಗಳನ್ನ ಕಿತ್ತಾಕೋದು ಅಂತ ಮಾಡ್ತಿತ್ತು. ಪಾಪ ಬಪ್ಪಾಯಿಗೆ ತುಂಬಾನೇ ನೋವಾಗ್ತಿತ್ತು. ಈಗ ನಾನು ಏನು ಮಾಡಲಿ? ನನ್ನ ಹತ್ರ ಉಪಾಯನೇ ಇಲ್ವಲ್ಲ. ಇದ್ರ ಹತ್ರ ಜಗಳ ಆಡಿ ಇದನ್ನ ಓಡಿಸೋರು ಯಾರಿದ್ದಾರೆ? ಒಂದಿನ ಪರಿ ಪಕ್ಷಿ ಹಾರ್ಕೊಂಡು ಹೋಗ್ತಿರುತ್ತೆ. ಆಗ ಬಪ್ಪಾಯಿ ನೋಡಿ ಹೇಳುತ್ತೆ, ಅರೆ ಪರಿ ಹಕ್ಕಿ, ನಿಲ್ಲು ನಿಲ್ಲು. ಏನಾಯ್ತು ದಪ್ಪ ಬಪ್ಪಾಯಿ? ನನ್ನ ಹತ್ರ ಹೇಳು. ಅರೆ ನನ್ನ ಮಾತನ್ನ ಕೇಳು. ನಿನ್ ಮನೆ ಸೃಷ್ಟಿ ಆಯ್ತಾ? ಇನ್ನೂ ಏನೂ ಮಾಡಕ್ಕಾಗಿಲ್ಲ. ನನ್ಗೇನೋ ವಸ್ತುಗಳೇ ಸಿಕ್ಕಿಲ್ಲ. ತುಂಬಾ ಚಳಿ ಇದೆ. ನೀನು ನಮ್ಮನೇಲೇ ಇರು. ನೀನ್ ನಂಗೆ ಸಹಾಯ ಮಾಡ್ದೆ, ನಾನು ಕೂಡ ನಿಂಗೆ ಸಹಾಯ ಮಾಡ್ಬೇಕು ತಾನೆ? ಸರಿ, ಆ ನೀಲು ಪಕ್ಷಿ ಮತ್ತೆ ನಿಮ್ಮನ್ನ ಹಿಂಸೆ ಮಾಡ್ತಾ ಇದೀಯಾ? ಹೌದು, ಅದು ದಿನ ಬಂದು ನನಗೆ ಕಷ್ಟವನ್ನ ಕೊಡ್ತಾ ಇದೆ. ನನ್ನ ಪಪ್ಪಾಯವನ್ನ ಉದುರಿಸ್ತಾ ಇದೆ. ಅವಾಗವ ರೆಂಬೆ ಎಲ್ಲ ಕುಕ್ಕುತ್ತೆ. ನಂಗೆ ತುಂಬಾ ನೋವಾಗುತ್ತೆ.
ನಂಗೆ ಸಹಾಯ ಮಾಡೋದಕ್ಕೆ ನನ್ನ ಹತ್ರ ಯಾರೂ ಕೂಡ ಇಲ್ಲ. ನೀನೇನ್ ಚಿಂತೆ ಮಾಡ್ಬೇಡ, ನಾನ್ ನಿನ್ ಫ್ರೆಂಡ್ ಆಗಿರ್ತೀನಿ. ಇನ್ಮೇಲೆ ನಾನು ಇಲ್ಲೇ ಇದ್ದು ಆ ನೀಲು ಪಕ್ಷಿನ ನೋಡ್ಕೋತೀನಿ. ನೀವೇನು ಚಿಂತೆ ಮಾಡ್ಬೇಡಿ. ನೀನನ್ನ ತುಂಬಾ ಒಳ್ಳೆ ಸ್ನೇಹಿತೆ, ತುಂಬಾ ಒಳ್ಳೆ ಮನ್ಸವಳು. ಇವತ್ತಿನವರೆಗೂ ಎಲ್ಲ ಹಕ್ಕಿ ಹಣ್ಣು ತಿನ್ನಕ್ ಮಾತ್ರ ಬರ್ತಾ ಇದ್ರು. ನನ್ನ ಕಷ್ಟ ಯಾರಿಗೂ ಅರ್ಥ ಆಗಿಲ್ಲ. ನನ್ನ ಜೊತೆ ಯಾರೂ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ಆದ್ರೆ ನೀನ್ ಮಾಡ್ದೆ. ಥ್ಯಾಂಕ್ ಯು. ಆಮೇಲೆ ಅವತ್ತಿಂದ ಪರಿಪಕ್ಷಿ ಬಪ್ಪಾಯಿ ಜೊತೆನೆ ಜೀವಿಸೋದಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ದಿನದ ನಂತರ ನೀಲು ಬಪ್ಪಾಯಿನ ಹಿಂಸೆ ಮಾಡೋದಕ್ಕಂತ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನೀಲು ಪಕ್ಷಿ ಅದರ ಸ್ನೇಹಿತರನ್ನ ಕರ್ಕೊಂಡ್ ಬಂದು ಅದನ್ನ ಅಟ್ಯಾಕ್ ಮಾಡಿಸುತ್ತೆ. ಹೇಯ್, ನಂಗೂ ಒಂದು ಕಾಲ ಬರುತ್ತೆ. ಎಷ್ಟು ದಿನ ಅಂತ ಪಪ್ಪಾಯ ಮರವನ್ನ ಕಾಪಾಡ್ತೀಯ ನೋಡ್ತೀನಿ. ಖಂಡಿತ ಇದು ಒಂದಿನ ಒಬ್ಬಂಟಿ ಆಗಿರ್ಬೇಕು. ಆವಾಗ ಇದನ್ನ ಏನ್ ಮಾಡ್ತೀನಂತ ನೋಡು. ಹಂಗಂತೇಳಿ ನೀಲು ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಪರಿ ಯೋಚನೆ ಮಾಡಕ್ಕೆ ಪ್ರಾರಂಭಿಸುತ್ತೆ. ಹೋಗುವಾಗ ನೀಲು ಪಕ್ಷಿ ಸರಿಯಾಗಿ ಹೇಳ್ಬಿಟ್ಟೋಯ್ತು. ಖಂಡಿತ ನನ್ನ ಫ್ರೆಂಡ್ ನ ಬಿಟ್ಟು ನಾನು ಹೋಗೋದಿಲ್ಲ. ಖಂಡಿತ ಅವ್ರ ಜೊತೆ ಇದ್ದು ಚೆನ್ನಾಗಿ ನೋಡ್ಕೋತೀನಿ. ಅವ್ರನ್ನ ಯಾರು ಏನಾದ್ರೂ ಮಾಡಿದ್ರೆ ಅವ್ರನ್ನ ಸುಮ್ನೆ ಬಿಡಲ್ಲ. ನೀಲು ಪಕ್ಷಿ ಯಾವಾಗೆಲ್ಲ ಬಪ್ಪಾಯಿನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಬರುತ್ತೋ ಆಗೆಲ್ಲ ಪರಿ ಪಕ್ಷಿ ಅದರ ಸ್ನೇಹಿತರನ್ನ ಕರ್ಕೊಂಡ್ ಬಂದು ನೀಲುನ ಅಟ್ಯಾಕ್ ಮಾಡ್ತಿತ್ತು. ಆಮೇಲೆ ದಪ್ಪ ಬಪ್ಪಾಲಿ ತುಂಬಾ ಸಂತೋಷವಾಗಿರ್ತಿತ್ತು. ಪರಿಗೆ ತುಂಬಾನೇ ಸುಂದರವಾದ ಮನೆ ಮತ್ತೆ ತುಂಬಾನೇ ಒಳ್ಳೆಯ ಸ್ನೇಹಿತ ಸಿಕ್ಬಿಟ್ಟ. ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ಜ್ಞಾಪಕ ಇಟ್ಕೋ. ನಿನ್ನ ಶರೀರ, ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ, ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಒಂದು ಕಾಡಲ್ಲಿ ಹ್ಯಾರಿ ಎಂಬುವ ಒಂದು ನರಿ ಇತ್ತು. ಅದು ತುಂಬಾನೇ ಕುತಂತ್ರವುಳ್ಳ ನರಿಯಾಗಿತ್ತು. ಅದು ದಿನಪೂರ್ತಿ ಏನು ಕೆಲ್ಸಾನೇ ಮಾಡ್ತಿರ್ಲಿಲ್ಲ. ದಿನ ಒಂದ್ ಮರದ ಕೆಳಗಡೆ ಮಲ್ಕೊಂಡು ಕಾಡಿನ ರಾಜ ಆಗ್ಬೇಕು ಅಂತ ಕನಸು ಕಾಣ್ತಾ ಇರುತ್ತೆ. ಅದರ ಉಲ್ಟಾ ಸೀದಾ ಹರಕತೆಗಳಿಂದ ಕಾಡಿನಲ್ಲಿರುವ ಜಂತುಗಳೆಲ್ಲ ತುಂಬಾ ಕಷ್ಟಪಡ್ತಿದ್ವು. ತುಂಬಾ ಸಲ ಕಾಡಿನ ರಾಜ ಆದ ಬಿಲಿಯಂ ಅದಕ್ಕೆ ವಾರ್ನಿಂಗ್ ಕೊಟ್ಟಿರ್ತಾನೆ, ಆದ್ರೆ ಇದು ಅವನ ಮಾತು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹ್ಯಾರಿ ನರಿ ಯಾವಾಗ್ಲೂ ಬೇರೆ ಜಂತುಗಳು ಬೇಟೆ ಆಡಿದ ಆಹಾರವನ್ನು ಕಳ್ತನ ಮಾಡ್ಕೊಂಡು ತಿನ್ಬಿಡ್ತಿತ್ತು. ಮತ್ತೆ ಅದಕ್ಕಿಂತ ದುರ್ಬಲವಾದ ಜಂತುಗಳ ಹತ್ರಿಂದ ಆಹಾರ ಕಿತ್ಕೊಬಿಡ್ತಿತ್ತು. ಒಂದಿನ ಏನಾಯ್ತಂದ್ರೆ ಹ್ಯಾರಿ ನರಿ ಮರದ ಕೆಳಗಡೆ ರೆಸ್ಟ್ ತಗೋತಾ ಇತ್ತು. ಆಗದು ನೋಡುತ್ತೆ ಎಲ್ಲಾ ಜಂತುಗಳು ಕೂಡಿ ಎಲ್ಲೋ ಹೋಗ್ತಾ ಇರುತ್ತವೆ. ಹ್ಯಾರಿ ನರಿ ಅವ್ರು ಎಲ್ಲಾರು ಹೋಗ್ತಾ ಇರೋದನ್ನ ತುಂಬಾ ಗಮನಿಸಿ ನೋಡುತ್ತೆ. ಅದೇ ಸಮಯದಲ್ಲಿ ಮಿಂಕು ಪಕ್ಷಿ ಅದೇ ಮರದ ಮೇಲೆ ಕುತ್ಕೊಂಡು ಮುಖಕ್ಕೆ ಮೇಕಪ್ ಹಾಕೋತಾ ಇತ್ತು. ಹ್ಯಾರಿ ನರಿ ಮಿಂಕು ಪಕ್ಷಿ ಹತ್ರ ಹೇಳುತ್ತೆ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾರೆ? ಮಿಂಕು ಪಕ್ಷಿ ಹ್ಯಾರಿ ನರಿ ಹೇಳಿದ್ದನ್ನು ಕೇಳಿ ಮುಖ ಸಿಂಡ್ರಿಸ್ಕೊಂಡು ಹೀಗನ್ನುತ್ತೆ, ನಿನ್ಗೇನಾಯ್ತು? ಅವ್ರೆಲ್ಲಾದ್ರೂ ಹೋಗ್ತಾರೆ ಹಾ? ಹ್ಯಾರಿ ನರಿ ಕುತಂತ್ರದಿಂದ ನಗುತ್ತಾ ಹೀಗನ್ನುತ್ತೆ, ನಿನಗಂತೂ ಬೇಜಾರಾಗೋಯ್ತಲ್ವಾ? ನಾನು ಇದೇ ಕಾಡ್ನವನಲ್ವಾ, ಅದಕ್ಕೇನೆ ನಾನು ಕೇಳಿದ್ದು. ನನಗ್ ಗೊತ್ತು ಈ ಕಾಡಿನ ಮೇಲೆ ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ನಾನ್ ಸಿಕ್ಕಿದ್ರೆ ನನ್ನೂ ತಿನ್ಬಿಡ್ತೀಯಾ? ಹಾ, ನಿನ್ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ. ಈ ಕಾಡಿನ ರಾಜ ಆದ ಬಿಲಿಯಂ ಸಿಂಹ ಈ ಎಲ್ಲಾ ಜಂತುಗಳಿಗೂ ಟ್ರೀಟ್ ಕೊಡ್ತಿದ್ದಾನೆ. ಅಲ್ಲಿ ವಿಧ ವಿಧವಾದ ಆಹಾರಗಳು ಮಾಡಿದ್ದಾರೆ. ಹಾ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪಾರ್ಟಿನಾ? ಯಾವ ವಿಷಯಕ್ಕೆ ಪಾರ್ಟಿ? ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ಗೆ ಇವತ್ತು ಬರ್ತ್ಡೇ. ಮಿಂಕುವಿನ ಮಾತನ್ನು ಕೇಳಿ ಹ್ಯಾರಿ ನರಿ ಕೋಪದಿಂದ ಹೇಳುತ್ತೆ, ವಿಲಿಯಂ ಸಿಂಹದ್ದು ದೊಡ್ಡ ತಪ್ಪಿದು. ಕಾಡಿನೆಲ್ಲ ಪ್ರಾಣಿಗಳನ್ನ ಅವನ್ ಕರ್ದಿಯಾನೆ, ಆದ್ರೆ ನನ್ನನ್ ಕರೀಲಿಲ್ಲ. ಯಾಕೆ ನನ್ನನ್ ಕರೀಲಿಲ್ಲ? ಮೊದಲು ನೀನ್ ಅದಕ್ಕೆ ಲಾಯಕ್ಕಿದ್ಯಾ ಅಂತ ನೋಡ್ಕೋ, ಆವಾಗ ನಿನ್ಗೆ ಇನ್ವಿಟೇಷನ್ ಕೊಡಕ್ಕೆ. ನೀನು ಎಲ್ಲರ ಆಹಾರವನ್ನು ಕಳ್ತನ ಮಾಡ್ತೀಯ. ಮತ್ತೆ ನಿನ್ನ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಅಲ್ಲಿಗೆ ಬಂದ್ಬಿಡ್ಬೇಡ. ನನಗಂತೂ ರಾಜನ್ ಮೇಲೆ ಕೋಪ ಬಂದಿದೆ. ನಾನ್ ರಾಜ ಆದ ನಂತರ ಈ ರೂಲ್ಸ್ ಅನ್ನೆಲ್ಲ ಚೇಂಜ್ ಮಾಡ್ಬಿಡ್ತೀನಿ. ಹ್ಯಾರಿ ನರಿಯ ಮಾತನ್ನು ಕೇಳಿ ಮಿಂಕು ನಗ್ನಗ್ತಾ ಹೀಗಂತ ಹೇಳುತ್ತೆ, ನೀನು ರಾಜ ಆಗ್ತೀಯ? ಕನ್ಸ್ ಕಾಣೋದನ್ನ ಬಿಡು. ಕಾಡಿನ ರಾಜ ಸಿಂಹನೇ ಆಗ್ತಾನೆ. ಈ ಜನ್ಮದಲ್ಲಿ ನೀನು ಯಾವಾಗ್ಲೂ ರಾಜ ಆಗಾಗಲ್ಲ. ನಾನು ಹೋಗ್ತಾ ಇದೀನಿ, ನಂಗೆ ಹಸ್ವಾಗ್ತಿದೆ ಹಂಗಂತ ಹೇಳಿ ಮಿಂಕು ಪಕ್ಷಿ ಅಲ್ಲಿಂದ ಹೋಗುತ್ತೆ. ಹ್ಯಾರಿ ನರಿ ಕೋಪದಿಂದ ಹಲ್ ಕಚ್ಚುತ್ತೆ. ಆದ್ರೆ ಏನು, ವಿಧ ವಿಧವಾದ ಆಹಾರ ಇರುತ್ತೆ ಅಂತ ಮಾತ್ ಕೇಳಿದ ತಕ್ಷಣ ಬಾಯಿ ಊರೋಗ್ಬಿಡುತ್ತೆ. ಕರಿದ ಹೆದ್ರು ನರಿ ಬಿಲಿಯಮಿನ ಫಂಕ್ಷನ್ಗೆ ಹೋಗ್ಬಿಡುತ್ತೆ. ಬಿಲಿಯಂ ಸಿಂಹ ಅವನನ್ನ ನೋಡಿದ ತಕ್ಷಣ
ಅವನು ತುಂಬಾನೇ ಕೋಪಗೊಳ್ತಾನೆ. ಆದ್ರೆ ಆ ಕೋಪವನ್ನು ಮುಚ್ಚಿಟ್ಕೊಂಡು ಹೀಗಂತಾನೆ, ನೋಡು, ಈ ಪಾರ್ಟಿಗೆ ನಾನೇನನ್ನು ಕರೀಲಿಲ್ಲ ಮತ್ತೆ, ಆದ್ರೆ ನೀನು ಬಂದಾಗೋಗಿದೆ, ಹಾಗಾಗಿ ತಿಂಡಿ ತಿನ್ಕೊಂಡೋಗು. ಹ್ಯಾರಿ ನರಿ ಬಾಯಿ ಮುಚ್ಕೊಂಡು ತಿನ್ನೋದಕ್ ಕುತ್ಕೊಳ್ಳುತ್ತೆ. ಆಗ ಅದರ ದೃಷ್ಟಿ ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ ಮೇಲೆ ಬೀಳುತ್ತೆ. ಅವನು ಬಂಗಾರದ ಬಳೆಯಲ್ಲಿ ಆಟ ಆಡ್ತಾ ಇದ್ದ. ಬಂಗಾರದ ಬಳೆಯನ್ನು ನೋಡಿ ನರಿಯ ಬಾಯಲ್ಲಿ ನೀರು ಬರುತ್ತೆ. ಮತ್ತೆ ಮನಸ್ಸಲ್ಲಿ ಹೀಗೆ ಅನ್ಕೋತಾನೆ, ನಾನೀ ಬಂಗಾರದ ಖಡ್ಗನ ಕದ್ಕೊಂಡ್ರೆ ನಂಗೆ ತುಂಬಾ ದುಡ್ಡು ಮಾಡಬಹುದು. ನರಿ ಎಡ್ವರ್ಡ್ ಬಳಿ ಹೋಗಿ ಎಡ್ವರ್ಡ್ ಹತ್ರ ಅದು ಹೀಗನ್ನುತ್ತೆ, ಅರೆ, ಈ ಬಂಗಾರದ ಖಡ್ಗ ಅಂತೂ ಚೆನ್ನಾಗಿದೆ, ನಾನ್ ನೋಡ್ಬೋದಾ ಒಮ್ಮೆ? ಎಡ್ವರ್ಡ್ ಆ ಬಂಗಾರದ ಬಳೆಯನ್ನು ನರಿ ಕೈಗೆ ಕೊಡುತ್ತೆ. ಅದನ್ನ ತಗೊಂಡು ಹ್ಯಾರಿ ನರಿ ಹೀಗಂತ ಅನ್ನುತ್ತೆ, ಅರೆ, ನಿನ್ನ ಅಪ್ಪ ನಿನ್ನ ಕರೀತಿದ್ದಾರೆ. ಆದ್ರೆ ಎಡ್ವರ್ಡ್ ನರಿಯ ಮಾತನ್ನು ಕೇಳ್ಕೊಂಡು ಅಲ್ಲಿಂದ ಅವ್ರ ಅಪ್ಪ ಹತ್ರ ಹೋಗುತ್ತೆ. ಆಗ ಹ್ಯಾರಿ ನರಿ ಅದೇ ಚಾನ್ಸ್ ಅಂತ ಅಲ್ಲಿಂದ ಓಡೋಗ್ಬಿಡುತ್ತೆ. ಎಡ್ವರ್ಡ್ ಅವ್ರ ಅಪ್ಪ ಹತ್ರ ಬರ್ತಾನೆ. ಅಪ್ಪ, ನೀವು ನನ್ನನ್ನು ಕರೆದ್ರ? ಹ್ಯಾರಿ ಅಂಕಲ್ ಹೇಳಿದ್ರು ನೀನು ನನ್ನನ್ನು ಕರಿತಿದ್ಯಂತೆ. ಹ್ಯಾರಿ ನರಿಯ ಹೆಸರು ಹೇಳಿದ ತಕ್ಷಣ ಸಿಂಹ ಶಾಕ್ ಆಗಿ ಹೀಗಂತಾನೆ, ಅರೆ, ನಿನ್ನ ಬಂಗಾರದ ಖಡ್ಗ ಎಲ್ಲೋಗಿದೆ? ಅದಂತೂ ಹ್ಯಾರಿ ಅಂಕಲ್ ಹತ್ರ ಇದೆ. ಅವನ ಮಗನಾದ ಎಡ್ವರ್ಡ್ ಹೇಳಿದ್ದನ್ನು ಕೇಳಿ ಬಿಲಿಯಂಗೆ ಎಲ್ಲಾನು ಸರಿಯಾಗಿ ಅರ್ಥ ಆಗ್ಬಿಡುತ್ತೆ. ಅವನು ಅರ್ಥ ಮಾಡ್ಕೋತಾನೆ ಅವನ ಮಗನನ್ನು ಚೆನ್ನಾಗಿ ಮಾರಿಸಿ ಆ ನರಿ ಇಲ್ಲಿಂದ ಹೊರಡೋಗ್ಬಿಟ್ಟಿದೆ ಅಂತ. ರಾಜ ತುಂಬಾನೇ ಕೋಪಗೊಳ್ತಾನೆ. ಆಮೇಲೆ ಅವರ ಸಿಪಾಯಿಗಳನ್ನು ಕರೆದು ಹೀಗಂತಾನೆ, ನನ್ನ ಮಗನನ್ನ ಮೋಸ ಮಾಡಿ ಓಡಿದಾನವನು, ಹೋಗಿ ಅವನನ್ನ ಜೀವಂತ ಅಥವಾ ಸತ್ತಾಗೆ ತಗೊಂಬನ್ನಿ. ಇನ್ನೊಂದ್ ಕಡೆ ನರಿ ತುಂಬಾ ಖುಷಿಯಿಂದ ಈ ಬಂಗಾರದ ಬಳೆಯನ್ನು ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರುತ್ತೆ. ಆಗ ಅದರ ದೃಷ್ಟಿ ಮಿಂಕು ಪಕ್ಷಿ ಮೇಲೆ ಬೀಳುತ್ತೆ. ಅದು ಎಗರ್ಕೊಂಡು ಅದರ ಬಳಿ ಬರುತ್ತೆ. ಹರಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಿಂಹದ ರಾಜ ಸಿಪಾಯಿಗಳನ್ನು ಕರೆದು ನಿನ್ನನ್ನ ಸಾಯಿಸ್ಬಿಟ್ಟು ಕರ್ಕೊಂಬರಕ್ ಹೇಳಿದ್ದಾರೆ. ನನ್ಗನ್ಸುತ್ತೆ ಈ ಸಲ ನಿನ್ನ ಖಂಡಿತ ಸಾಯಿಸ್ತಾರಂತ. ಮಿಂಕು ಪಕ್ಷಿಯ ಮಾತನ್ನು ಕೇಳಿ ನರಿ ತುಂಬಾನೇ ಭಯ ಪಡುತ್ತೆ. ತಕ್ಷಣ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಆದ್ರೆ ಅದಕ್ಕೆ ಎಲ್ ತಪ್ಸ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಅವಾಗ ಅದಕ್ಕೆ ಕಾಣಿಸುತ್ತೆ ತುಂಬಾ ಸೈನಿಕರು ಅದರ ಬಳಿ ನಡ್ಕೊಂಡ್ ಬರ್ತಿದಾರಂತ. ಹ್ಯಾರಿ ನರಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋದಕ್ಕಂತ ಜಾಗ ಹುಡುಕುತ್ತೆ. ಆದ್ರೆ ಅದಕ್ಕೆ ಜಾಗ ಸಿಕ್ಕಿಲ್ಲ. ಸಡನ್ ಆಗಿ ಅದಕ್ಕೆ ಒಂದು ನದಿ ಕಾಣಿಸುತ್ತೆ. ಅದು ಆ ನದಿ ಒಳಗಡೆ ತುಮುಕ್ಬಿಡುತ್ತೆ. ಬಿಲಿಯಂ ಸಿಂಹದ ಸಿಪಾಯಿಗಳು ಸ್ವಲ್ಪ ತಾದ್ಮೇಲೆ ಅಲ್ಲಿಂದ ಹೊಟ್ಟೋಗುತ್ತೆ. ಹ್ಯಾರಿ ನರಿ ನದಿಯಿಂದ ತಲೆ ಆಚೆ ತೆಗೆದು ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಅವನು ಆ ನದಿಯಿಂದ ಆಚೆ ಬರೋಣ ಅನ್ಕೊಂಡಿರುವಾಗ ಸಡನ್ ಆಗಿ ಆ ನದಿಯಲ್ಲಿ ಬಂಗಾರು ಬಣ್ಣದ ಬೆಳಕು ಕಾಣಿಸುತ್ತೆ. ಆ ಬೆಳಕಿನಿಂದ ಒಂದು ದೇವತೆ ಆಚೆ ಬರ್ತಾಳೆ. ಒಂದು ಶಾಪದ ಕಾರಣದಿಂದ ತುಂಬಾ ವರ್ಷ ನಾನು ಈ ನದಿಯಲ್ಲೇ ಇದ್ದೆ. ನನಗೆ ಶಾಪ ವಿಮುಕ್ತಿ ಯಾವಾಗ ಸಿಗುತ್ತಂದ್ರೆ, ಒಂದು ಕುತಂತ್ರ ಜಂತು ಕೈಯಲ್ಲಿ ಬಂಗಾರವನ್ನು ಇಟ್ಕೊಂಡು ಈ ನದಿಯೊಳಗಡೆ ಮುಳುಗುತ್ತೋ ಹಾಗೆ ನನಗೆ ಶಾಪ ವಿಮುಕ್ತಿ ಸಿಗುತ್ತೆ. ನನಗೆ ಶಾಪ ವಿಮುಕ್ತಿ ಆಗಿದೆ. ನಿನ್ನ ಒಂದು ಇಚ್ಛೆಯನ್ನು ಪೂರೈಕೆ ಮಾಡ್ತೀನಿ. ಹ್ಯಾರಿಸಿಯಾರ್ಗೆ ಯಾವಾಗ್ಲೂ ಈ ಕಾಡಿನ ರಾಜ ಆಗ್ಬೇಕು ಅಂತ ಆಸೆ. ಆದ್ರೆ ಅವನು ಗೊತ್ತಿದ್ದು ಕಾಡಿನ ರಾಜ ಸಿಂಹ ಮಾತ್ರನೇ ಆಗಕ್ಕಾಗುತ್ತಂತ. ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ಜ್ಞಾಪಕ ಇಟ್ಕೋ. ನಿನ್ನ ಶರೀರ ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ, ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಅದನ್ನ ಮರೆತೋಗಿ ನಿಜವಾದ ಸಿಂಹದ ಜೊತೆ ಜಗಳ ಮಾಡಬೇಡ. ಒಂದ್ ವೇಳೆ ನಿಜವಾದ ಸಿಂಹದ ಕೈಯಲ್ಲಿ ನೀನು ಏಟು ತಿಂದ್ರೆ ನೀನು ಮತ್ತೆ ನರಿಯಾಗಿ ಬದಲಾಗ್ತೀಯ. ಹಂಗಂತ ಹೇಳಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ. ಹ್ಯಾರಿ ನರಿ ಒಂದು ಸಿಂಹವಾಗಿ ಬದಲಾಗ್ತಾನೆ. ಅವನು ನದಿಯಲ್ಲಿ ಹೋಗಿ ಅವನ ಮುಖ ನೋಡ್ತಾನೆ. ಅದು ಸಿಂಹದ ತರ ಇರೋದನ್ನ ನೋಡಿ ಅವನು ತುಂಬಾ ಸಂತೋಷ ಪಡ್ತಾನೆ. ಹ್ಯಾರಿ ನರಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಹಿಂಸೆ ಮಾಡಕ್ ಶುರು ಮಾಡ್ತಾನೆ. ಈಗ ಅವನ್ಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ನ ಮಾಡ್ತಿದ್ದ. ಯಾವಾಗ ಬೇಕಂದ್ರೆ ಅವಾಗ ಯಾವ ಜಂತುನಾದ್ರೂ ಸಾಯಿಸಿ ತಿಂತಿದ್ದ. ಕಾಡಿನ ರಾಜ ಆದ ಬಿಲಿಯಂ ಸಿಂಹಕ್ಕೆ ಗೊತ್ತಾಗುತ್ತೆ ಕಾಡಿಗೆ ಹೊಸ ಸಿಂಹ ಬಂದಿರೋ ವಿಷಯ. ಮತ್ತೆ ಅವನು ಕಾಡಿಗೆ ರಾಜ ಆಗ್ಬೇಕು ಅನ್ಕೋತಿದ್ದಾನೆ ಅಂತ ಗೊತ್ತಾಗುತ್ತೆ. ಬಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಹೀಗಂತಾನೆ, ನಾನಾ ಸಿಂಹವನ್ನು ಕೊಂದಾಕ್ತೀನಿ. ಅದು ನನ್ನ ಕಾಡಿನ ಪ್ರಾಣಿಗಳನ್ನ ಕೊಲ್ತಾ ಇದ್ಯಾ.
ಹ್ಯಾರಿ ನರಿ ಸಿಂಹವಾಗಿ ಬದಲಾಗಿ ತುಂಬಾ ಗರ್ವದಿಂದ ಸುತ್ತಾಡ್ತಿತ್ತು. ಆಗ ಸಡನ್ ಆಗಿ ವಿಲಿಯಂ ಸಿಂಹ ಅದರ ಮುಂದೆ ಬರುತ್ತೆ. ಕೋಪದಿಂದ ಹೀಗನ್ನುತ್ತೆ, ಯಾರ್ ನೀನು? ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ? ನಿನಗೆ ಗೊತ್ತಿಲ್ವಾ ಇದು ನನ್ನ ಸಾಮ್ರಾಜ್ಯ ಅಂತ? ಆದ್ರೆ ಹ್ಯಾರಿ ನರಿ ಪಾಪ ಮರ್ತೋಗಿತ್ತು ದೇವತೆ ಏನ್ ಹೇಳಿದ್ಲು ಅಂತ. ಅದರ ಆತ್ಮ ನರಿಯಾಗಿ ಇರುತ್ತೆ. ಅದು ನಿಜವಾದ ಸಿಂಹದ ಜೊತೆ ಜಗಳ ಮಾಡಿದ್ರೆ ಅದು ನರಿಯಾಗಿ ಬದಲಾಗತ್ತೆ ಅಂತ. ಹ್ಯಾರಿ ನರಿ ತುಂಬಾ ಗರ್ವದಿಂದ ಹೀಗನ್ನುತ್ತೆ, ಈ ಕಾಡಿನ ರಾಜ ನಾನೇ. ಒಂದು ಹೋರಾಟ ಆಗೋಗ್ಲಿ, ಅದ್ರಲ್ಲೇ ಗೊತ್ತಾಗುತ್ತೆ. ಅದನ್ ಕೇಳಿದ ಬಿಲಿಯನ್ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಇಬ್ರು ಜಗಳ ಮಾಡೋದನ್ನ ಶುರು ಮಾಡ್ತಾರೆ. ಬಿಲಿಯನ್ ಸಿಂಹ ತುಂಬಾ ಈಸಿಯಾಗಿ ನರಿಯನ್ನು ಎತ್ತಿ ಬಿಸಾಕ್ಬಿಡುತ್ತೆ. ಸ್ವಲ್ಪ ಸಮಯದಲ್ಲೇ ಹ್ಯಾರಿನ ಒಂದ್ ಗತಿ ಮಾಡ್ಬಿಡುತ್ತೆ. ಆಗ ಹ್ಯಾರಿ ನರಿ ಕೆಳಗಡೆ ಬಿದ್ದಿದ ತಕ್ಷಣ ಅದರ ನಿಜ ರೂಪಕ್ಕೆ ಅದು ಬದಲಾಗ್ಬಿಡುತ್ತೆ. ಅವ್ರ ಇಬ್ಬರ ಜಗಳ ಮಿಂಕು ಪಕ್ಷಿ ಕೂಡ ನೋಡ್ತಾ ಇತ್ತು. ಹ್ಯಾರಿ ನರಿ ಸತ್ತೋದ್ಮೇಲೆ ಮಿಂಕು ಪಕ್ಷಿ ಅಲ್ಲಿಗೆ ಬಂದು ಹೀಗನ್ನುತ್ತೆ, ಇವನು ರಾಜ ಆಗ್ಬೇಕಂತ ಕೊನೆಗೆ ಪ್ರಾಣನೇ ಬಿಟ್ಬಿಟ್ಟ. ನಾನ್ ಹೇಳ್ದೆ ಕಾಡಿನ ರಾಜ ಸಿಂಹನೇ ಆಗಬಲ್ಲ ಅಂತ, ಆದ್ರೆ ಇವನು ಕೇಳಿಲ್ಲ. ಅವತ್ತಿಂದ ಕಾಡಿನ ಎಲ್ಲಾ ಜಂತುಗಳು ಹಿಂಸೆ ಇಲ್ದೆ ಸಂತೋಷವಾಗಿ ಜೀವಿಸ್ತಿದ್ರು.